ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಮಾಸ್ಟರ್ಸ್ನ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಕಲಬುರ್ಗಿಯಲ್ಲಿ ಮಾಡ್ತಾಯಿದ್ದೀನಿ. ನಾವು 1 ಮಂತ್ ಆಯಿತು, ಕಂಪ್ಲೀಟ್ ಆಯಿತು. ನಾವು ಬೆಳಗ್ಗೆ ರೊಟೀನ್ ಬಂದು ಔಟ್ಡೋರ್ ಜಿಮ್ ಮಾಡ್ತೀವಿ. ನೆಕ್ಸ್ಟು ಯೋಗ, ಸ್ಟ್ರೆಚಿಂಗ್ಸ್ ಎಲ್ಲ ಮಾಡ್ತೀವಿ. ಅದಾದಮೇಲೆ ಒಂದು 10 ಮಿನಿಟ್ಸ್ ಧ್ಯಾನ ಮಾಡ್ತೀವಿ. ಎಲ್ಲರೂ ಮೆಡಿಟೇಷನ್ ಧ್ಯಾನ ಮಾಡೋದ್ರಿಂದ ಒಳ್ಳೆಯದು, ಕಾನ್ಸಂಟ್ರೇಷನ್ ಹೆಚ್ಚಿಸ್ಕೋಬೋದು. ಬೆಳಗ್ಗೆ ನಮಗೆ ಟಿಫಿನ್ ಇರುತ್ತೆ. ಆಮೇಲೆ ನೆಕ್ಸ್ಟು ನಾವು ಕಬಡ್ಡಿ ಪ್ರಾಕ್ಟೀಸಿಗೆ ಹೋಗಿದ್ವಿ. ಫ್ರೆಂಡ್ ಬರ್ಡೇ ಇತ್ತು, ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. We are going to బసవేశ్వర టెంపుల్. ఇన్ తెలుగు మేము బసవేశ్వర టెంపుల్కి వెళ్తున్నాము. మీరు కూడా వస్తారా? రండి. ಕನ್ನಡ I don't know in Kannada. You speak few words. ಊಟ ಆಯ್ತಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಬಸವೇಶ್ವರ ಟೆಂಪಲ್ಗೆ ಹೋಗೋಣ. ಬನ್ನಿ ಬಸವೇಶ್ವರ ಟೆಂಪಲ್ಗೆ ಹೋಗೋಣ. ಬನ್ನಿ ಬಸವೇಶ್ವರ ಟೆಂಪಲ್ಗೆ ಹೋಗೋಣ. ಬಸವೇಶ್ವರ ಟೆಂಪಲ್ಗೆ ಹೋಗಿ ಬಂದ್ವಿ, ನಾವು ಮತ್ತು ಆಂಧ್ರ ಫ್ರೆಂಡ್ಸ್. ಸೀನಿಯರು ನಮ್ಮ ಫ್ರೆಶರ್ಸ್ ಸಲುವಾಗಿ ಈ ಥರ ಎಲ್ಲ ಗೇಮ್ಸ್ನ ಇಟ್ಟಿದ್ರು. ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ಈ ಥರ ಸೀರೆ ಉಡಿಸೋದು ಮತ್ತು ಹೆಡ್ಫೋನ್ ಕಿವಿಗೆ ಹಾಕಿ ಮ್ಯೂಸಿಕ್ ಕಂಡುಹಿಡಿಯೋದು, ಈ ಥರ ಆಗಿತ್ತು. ಇದು ನಮ್ಮ ಫ್ರೆಶರ್ಸ್ ಡೇ. ನಾವು ಕಾಲೇಜ್ಗೆ ವಿಕ್ಟೋರಿಯನ್ ಗೋತಿಕ್ ಮತ್ತು ರೊಮ್ಯಾಂಟಿಕ್ ಗೋತಿಕ್ ಥೀಮ್ ಕೊಟ್ಟಿದ್ರು ನಮಗೆ. ಇವರೆಲ್ಲ ನಮ್ಮ ಫ್ರೆಂಡ್ಸು, ನ್ಯೂ ಜರ್ನಿ. ನಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಫ್ರೆಂಡ್ಸ್ ಇವರೆಲ್ಲ. ಇದು ನಮ್ಮ ಕಾಲೇಜ್ ಹಿಂದೆ ಇರೋ ಸನ್ಸೆಟ್ ಪಾಯಿಂಟ್ ವ್ಯೂ ಪಾಯಿಂಟ್. ಇದು ನಾವು ಅಲ್ಲಿಗೆ ಎಲ್ಲ ನಮ್ಮ ಫ್ರೆಂಡ್ಸು ഇളം തെന്നൽ മോളുന്ന ഗാനം, ഇളവയെ പോലുള്ള സ്നേഹം, കിനാക്കൾ കടം തന്ന ലോകം. മലർച്ചെണ്ടിലോരോ മുട്ടും ഓരോ സ്വപ്നം, അവയിൽ കാണാറാകും നീതോരോ മോഹം, ഓരോ വർണ്ണം. ആരാരോ പാടുവതാതെ നീഹാരാത്രരാഗം. അറിയാമോ പിറാക്കളെ ഇങ്ങിനിയ ജീവിതം. ಇವರು ನಮ್ಮ ರೂಮ್ಮೇಟ್ ಶ್ವೇತಾ. ಇವರು ನ್ಯೂಮರಾಲಜಿಸ್ಟ್ ಅಂತಾನೆ ಫೇಮಸ್ ಆಗಿದ್ದಾರೆ. ಪಕ್ಕದ ರೂಮ್ ಅವರು ಕೂಡ ತಮ್ಮ ಫ್ಯೂಚರ್ ಬಗ್ಗೆ ಕೇಳಲಿಕ್ಕೆ ಬಂದಿದ್ರು ನಮ್ಮ ರೂಮ್ಗೆ. ಎಲ್ಲರ ಬರ್ಡೇ ಮೇಲೆ ಎಲ್ಲ ಹೇಳ್ತಾ ಇದ್ಲು. ಇದು ನಮ್ಮ HOD ಚಂದನ್ ಸರ್ ಅವ್ರ ಕ್ಲಾಸು. ಇಂಡಿಯನ್ ಎಪಿಸ್ಟಮಾಲಜಿ, ಇಂಡಿಯನ್ ಫಿಲಾಸಫಿ ಬಗ್ಗೆ ಇವ್ರ ಸಬ್ಜೆಕ್ಟು. ಚೆನ್ನಾಗಿ ಟೀಚ್ ಮಾಡ್ತಾರೆ. And fourth is the preconceived fear. Do you fear? Are you afraid of? ಮಧ್ಯಾಹ್ನ ಊಟಕ್ಕೆ ಹಾಸ್ಟೆಲಿಗೆ ಬರ್ತೀವಿ ನಾವು. ಹಾಸ್ಟೆಲಿಂದ ಮೆಸ್ಸಿಗೆ ಬಂದು ಊಟ ಮಾಡಿಕೊಂಡು ಮತ್ತೆ ಕ್ಲಾಸಿಗೆ ಹೋಗ್ತೀವಿ. CUKಲಿ ಕೇರಳ ಸ್ಟೇಟ್ ಅವರು ಜಾಸ್ತಿ ಇರೋದ್ರಿಂದ ಅವರು ತಮ್ಮ ಓಣಂ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ಅವರು ನೈಟ್ ಮ್ಯೂಸಿಕ್ ಕಾನ್ಸರ್ಟ್ ಇಟ್ಟಿದ್ರು. ತಂಗಮೇ ಮನ್ನಕ್ಕ ತೇಡಿ ಬಂದ ನಾನೇ. ಒಂದೇ ನಾವು ಯಮುನಾ ಹಾಸ್ಟೆಲ್ಗೆ ಹೋಗಿ ಅಪರ್ಣ, ಸ್ನೇಹ, ಮೋನಿಕಾ ಅವ್ರ ರೂಮಲ್ಲಿ ಮ್ಯಾಗಿ ಮಾಡ್ಕೊಂಡು ತಿಂದ್ವಿ.